ಇವಾಗ ನಿಮಿಷಾಂಬ ಟೆಂಪಲ್ ಹತ್ರ ಬಂದಿದ್ದೀನಿ. ಈಗ ಮರ ನೋಡಿ ಬುಡದಿಂದ ಹಿಡ್ದು ಮೇಲೆವರೆಗೂ ಫುಲ್ಲು ಗರಿ ಬಿಡುತ್ತಿದೆ ಗೈಸ್. ನೋಡಿ ಕುದುರೆ ಹತ್ತವನೆ, ಜನ ಅವರೇ ಸ್ವಲ್ಪ ಎಲ್ಲ ಕಡೆ ಮೇಂಟೈನ್ ನೋಡಿ. ಖಾಲಿ ಇರೋ ಜಾಗಕ್ಕೆ ಓಡ್ತಾನೆ ಇವನು. ಇದು ದೇವ್ರದ್ದು ಗುಡಿ ಅಂತೆ. ತರಕಾರಿ ಗಿರಕಾರಿ ಎಲ್ಲ ಇಸ್ಕೊಂಡೋಗ್ಲಿ ಅನ್ಬಿಟ್ಟು ಲೋ ಕಲ್ ತಲೆ ಕೊಡ್ರೆ ತಲೆ ಓಪನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗ್ ನೀವು ನೋಡೇ ಇರ್ತೀರಾ. ಮೇಲ್ಕೋಟೆಯಲ್ಲಿದ್ವಿ ನಾವು. ಮೇಲ್ಕೋಟೆಯಿಂದ ನಿಮಿಷಾಂಬ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗ ನಿಮಿಷಾಂಬ ಟೆಂಪಲ್ ಹತ್ರ ಬಂದಿದ್ದೀನಿ. ಆ ಕಡೆನೇ ಇರೋದು ಟೆಂಪಲ್ಲು. ಇವಾಗ ಸುಮ್ಮನೆ ಹಿಂಗೆ ಈ ಕಡೆ ಒಡ್ಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೇ ನಮ್ಮ ಮರ ಕಾಣಿಸ್ತು ಅಂತ. ಈಗ ಮರ ನೋಡಿ ಎಲ್ಲ ಫುಲ್ಲು ಬುಡದಿಂದ ಹಿಡ್ದು ಮೇಲೆವರೆಗೂ ಫುಲ್ಲು ಗರಿ ಬಿಡುತ್ತಿದೆ. ಇಲ್ಲಿ ಕೆಳಗಡೆ ನೆಲದಿಂದ ಹಿಡ್ದು ಮೇಲ್ವರೆಗೂ ಗರಿ ಬೀಳ್ತೈತೆ. ಎಲ್ಲ ಕತ್ತರಿಸಿ ತಾಟಿಲಿಂಗ್ ಗಿಡ ಅಲ್ಲ ಇದು. ತಾಟಿಲಿಂಗ್ ಬುಡದಿಂದ ಬಿಡಲ್ಲ ಗರಿ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವ ಮರ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಫುಲ್ಲು ಬುಡದಿಂದನೂ ಮೇಲ್ವರೆಗೂ ಗರಿ ಬಿಡುತ್ತೆ ಫುಲ್ಲು. ಅದನ್ನು ಕಟ್ ಮಾಡಿ ಎಲ್ಲ ಬಿಸಾಕವ್ರೆ. ಆದರೆ ಇಲ್ಲಿ ಫುಲ್ಲು ಗರುಡಗಳೇ ಐತೆ ಮರ ಹತ್ರ. ಇದರಲ್ಲೇ ಪರ್ಕೆಗಳು ಮಾಡೋದು ಜಾಸ್ತಿ ಗೊತ್ತಾ. ಫುಲ್ಲು ತೋಟನ ಇಟ್ಕೊಬಿಟ್ಟವ್ರು. ಒಂದು ಇದು ಏನು ಮರ ಅಂತಲೇ ಗೊತ್ತಿಲ್ಲ ನಮಗೆ. ಬನ್ನಿ ಇವಾಗ ಹೊರಡೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ಇದರಿಂದ ಕರಿಘಟ್ಟ ಹಿಲ್ಸ್ ಐತೆ ನೋಡಿ. ಫುಲ್ಲು ಈ ಥರ ಮರ ಫುಲ್ಲು ತುದಿಯಿಂದ ಹಿಡ್ದು ಮೇಲ್ವರೆಗೂ ಐತೆ. ಇಲ್ಲಿಂದ ಹಿಡ್ದು ಹಿಂದೆಗಡೆ ಲಾಸ್ಟ್ವರೆಗೂ ಫುಲ್ ಇದೇ ತೋಟ ಐತೆ. ಏನಕ್ಕೆ ಮಾಡೋರು ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ಹೊರಡೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು. ನಮ್ಗೆ ಇವತ್ತೆಲ್ಲೂ ದರ್ಶನನೇ ಆಗಿಲ್ಲ. ಯಾಕಂದರೆ ಮಧ್ಯಾಹ್ನ ಬಂದಿದ್ದು. ಯಾಕಂದರೆ ಹೋಗೋಷ್ಟಲ್ಲೇ ಮಧ್ಯಾಹ್ನ ಆಗೋಯ್ತು. ಬೆಳಗ್ಗೆ ಬಿಟ್ಟಿದ್ದು 8 ಗಂಟೆಗಲ್ವಾ, ಅದಕ್ಕೆ ಹೋಗೋಷ್ಟಲ್ಲೇ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಊಟ ಟೈಮ್ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ರು. ಆಮೇಲೆ ಮತ್ತೆ ತೆಗೆಯೋದೇ ವಾಪಸ್ 4 ಗಂಟೆಗೆ ಅಂದರು. ಅದಕ್ಕೆ ಲೇಟ್ ಆಗುತ್ತೆ ನಮಗೆ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಟೈಮು ಒಂದು 3 ಗಂಟೆ ಆಗಿರ್ಬೋದು. ಬನ್ನಿ, 3 ಕಾಲ ಆಗೈತೆ. ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ ಕುದುರೆ ಹತ್ತವನೆ. ಹೇಳ್ಕೊಡ್ತಾರೆ ಹತ್ಕೊಳಗ. ಹಾಂ ಹತ್ತ. ಗೈಸ್ ಇಷ್ಟೊತ್ತರೆಗೂ ಇವನು ಹಾರ್ಸ್ ರೈಡ್ ಮಾಡ್ದ. ಕುದುರೆ ಹತ್ರ ಇದೆ. ಕುದುರೆ ಹತ್ರ ಫೋಟೋ ತೆಗೆಸ್ಕೊಂಡು ಇಷ್ಟೊತ್ತರೆಗೂ ನಾನು ಕುದುರೆನ ಪರಿಚಯ ಮಾಡಿಸ್ತೀನಿ. ಇದ್ರ ಹೆಸರು ಗೊತ್ತಾ? ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ ಕುದುರೆ ಹೆಸರು ಬುರ್ಜ್ ಖಲೀಫಾ ಅಂತೆ. ಬನ್ನಿ ಇವಾಗ ಕುದುರೆ ದರ್ಶನ ಮಾಡಿಕೊಂಡು ಹೋಗೋಣ. ಕುದುರೆ ಹತ್ರ ಫೋಟೋ ತೆಗೆಸ್ಕೊಂಡಿದ್ದೀವಿ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಕೊಟ್ಟಿರ 200 ರೂಪಾಯಿಗೆ ಅವ್ನ ಅಜ್ಜಿ ಉಜ್ಜಾಡ್ಬಿಟ್ಟಿದ್ವಿ. ಎಷ್ಟು ಫೋಟೋ ತೆಗ್ದಿದ್ದೀವಿ ಅಂದರೆ ಅವ್ನು ಬೇಜಾರ್ಪಟ್ಟು ಆ ಕಡೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ತೆಗ್ಸ್ಕೊಬಿಟ್ಟಿದ್ದೀವಿ. ಇಲ್ಲೂ 2 ಕುದುರೆಗಳೈತೆ ಗೈಸ್. ಜನ ಅವರೇ ಸ್ವಲ್ಪ. ಬನ್ನಿ ಸ್ವಲ್ಪ ಫುಲ್ ರಶ್ ಅವ್ರು ನೋಡಲಿ. ನೋಡೋಣ ದೇವಸ್ಥಾನ ಒಳಗಡೆ ಮಾರಕ್ಕೆ. ದೇವಸ್ಥಾನದಲ್ಲಿ ಟೊಮೊಟೊ ಏನು ಮಾಡ್ತಾರೆ. ಬಂದ್ವಿ ಗಾಯ್ಸ್ ಶ್ರೀರಂಗಪಟ್ಟಣ ನದಿ ಹತ್ರ. ನೋಡಿ ಎಲ್ಲ ಆಟ ಆಡ್ತವ್ರೆ. ಆದರೆ ನಾವು ಆಟ ಆಡಲ್ಲ. ಕೈಕಾಲು ತೊಳ್ಕೊಂಡು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ. ನೀರಿಲ್ಲೇ ಚೆನ್ನಾಗೈತೆ. ಫುಲ್ ಪ್ಯೂರ್ ಆಗೈತೆ. ಎಲ್ಲ ಕಡೆ ಮೇಂಟೈನ್ ನಿಧಾನ ಹೋಗ್ಬಿಡ್ತಿದ್ದ ಗಾಯ್ಸ್. ಇವಾಗ ಗಾಯ್ಸ್ ಕ್ಯೂ ಐತೆ ಸ್ವಲ್ಪ. ನೋಡಿ ಖಾಲಿ ಇರೋ ಜಾಗಕ್ಕೆ ಓಡ್ತಾನೆ ಇವನು. ಬನ್ನಿ ಹಿಂದೆ ಕಡೆ ಜನ ಬರ್ತಾವ್ರೆ. ಸ್ವಲ್ಪ ನೋಡಿಕೊಂಡು ಬೇಗ ಬರೋಣ. ಇದು ಸ್ಪೆಷಲ್ ಎಂಟ್ರಿ. ಟಿಕೆಟ್ ತೊಗೊಂಡು ಹೋಗ್ಬೇಕು. ನೋಡಿ ಇಷ್ಟು ಜನ ಅವರೇ. ಈ ಕಡೆ ಕಾಣ್ತಾ ನೋಡಿ. ಇಷ್ಟು ನೋಡಿ ಇಲ್ಲಿ ನನ್ನ ಗುಡಿ ಕ್ಲೀನಾಗಿಡಿ ಅಂತ ಹಾಕಿದ್ದಾರೆ. ಇದು ದೇವ್ರದ್ದು ಗುಡಿ ಅಂತೆ. ನಮ್ಮ ದೇವಸ್ಥಾನ ಸಂಸ್ಕೃತಿಯ ಬೇರೆ, ಸ್ವಚ್ಛತೆಯ ತೇರು. ದರ್ಶನ ಹೋಯ್ತಾ ಇದ್ದಾನೆ ಮುಂದೆ. ದೇವ್ರದ್ದು ಮಾಡೋಕ್ಕೆ ದೇವ್ರದ್ದು ಮಾಡೋಣ ಅಂದರೆ ಬೇಡ ಅಂದ್ಬಿಟ್ರು. ಇಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಬಟ್ ಆದರೂ ಮಾಡಿದ್ದೀನಿ ಸ್ವಲ್ಪ. ಅದೇ ದೇವ್ರು ಇಲ್ಲ ಐತೆ ನೋಡ್ಕೊಂಬಿಡ್ರಿ. ಲಡ್ಡು ಕೌಂಟ್ರಿ ಇದು. ಲಡ್ಡುಗಳು ಬೇಕಿರೋ ತಗೊಂಡ್ರಿ ಗೈಸ್. ದೇವಸ್ಥಾನದಿಂದ ಹಂಗೆ ಈಚೆ ಬಂದರೆ ನೋಡಿ ತರಕಾರಿ ಮಾರ್ಕೆಟೇ ಮಾಡ್ಬಿಟ್ಟವ್ರೆ. ತರಕಾರಿ ಹಳ್ಳಿ ಕಡೆ ಎಲ್ಲ ಹಂಗೆ ದೇವಸ್ಥಾನಕ್ಕೆ ಬಂದು ಹಂಗೆ ತರಕಾರಿ ಗಿರಕಾರಿ ಎಲ್ಲ ಈಸ್ಕೊಂಡೋಗ್ಲಿ ಅಂದ್ಬಿಟ್ಟು ತರಕಾರಿ ಮಾರ್ಕೆಟ್ನೇ ಇಕ್ಕೊಬಿಟ್ಟವ್ರೆ ಈಚೆ. ಬಟ್ ಆದರೆ ಎಲ್ಲ ಅಂಗಡಿಗಳು ಒಂದೇ ಒಂದು ಡಿಸಪಾಯಿಂಟ್ ಆಯಿತು. ಜ್ಯೂಸ್ ಮ್ಯಾಗ್ನೆಟ್ ಎಲ್ಲೂ ಸಿಗ್ತಾ ಇಲ್ಲ ಇವನಿಗೆ. 2-3 ದೇವಸ್ಥಾನದಲ್ಲಿ ಕೇಳ್ದ, ಎಲ್ಲೂ ಸಿಗ್ತಾ ಇಲ್ಲ ಅವನಿಗೆ. ನೋಡಿ ಇದೇನಿದು? ಹೋಮ್ ಮೇಡ್ ಗುಲ್ಕನ್.
ಗುಲ್ಕೋನ್ ಅಂದರೆ ಇವಾಗ ಗುಲಾಬಿ ಹೂವು ಅಂತಾನೆ ಮಾಡಿರೋದು. ಹೌದು ನೋಡಿ ಗೈಸ್, ಇದೆ ದೇವಸ್ಥಾನ. ಇಲ್ಲಿಂದ ಅಲ್ಲಿ ಹೋದ್ರೆ ಆ ಕಡೆನೇ ಹೊಳೆ ಇರೋದು ಗೈಸ್. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆ ಈ ಕಡೆ ಹೊಳೆ ಹತ್ರ ಬಂದ್ವಿ. ಇವನು ಹೊಳೆ ಒಳಗಡೆ ಇಳಿತೀನಿ ಅಂತ ರೆಡಿ ಆಗವನೇ, ಇಳಿಯೋಕ್ಕೆ ರೆಡಿ ಆಗಿದ್ದೀನಿ. ಹೇಗೆ ಹೋಯ್ತಾವನೆ ನೋಡಿ ಗೈಸ್. ಆಳ ಇಲ್ಲ ಅನ್ಕೊಂಡು ಮುಂದಕ್ಕೆ ಹೋಯ್ತಾನೆ ಅವನೇ. ಸಾಕ್ ಬಿಡ ಹೋಗ್ಲಿ, ಆ ಕಡೆಗೆ ಹೋಗಿ, ಆ ಕಡೆಗೆ. ಅಲ್ಲಿ ಇನ್ನೂ ಕಮ್ಮಿ ಆಯ್ತಂತೆ. ಈ ಕಡೆಗೆ ಬರೋ. ಎಗ್ರು ಬಿಟ್ಟು ಡೈ ಹೊಡಿ. ತಲೆ ಹಂಗೆ ಓಪನ್ ಆಗ್ಬಿಡಬೇಕು. ಸುಮ್ಮನೆ ಹೇಳಿದ್ರೆ ಹಂಗೆ ಇಳಿತವನೆ ನೋಡಿ ಗೈಸ್. ಫುಲ್ಲು ನದಿ. ಅರೆ ನೀರಿಲ್ಲ, ನೀರು ಕಮ್ಮಿ ಐತೆ. ಬೇಸಿಗೆಗಾಲ ಅಲ್ವಾ, ಅದಕ್ಕೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತೈತೆ, ತುಂಬ್ಕೊಳುತ್ತೆ. ಒಬ್ಬೊಬ್ಬ ಹೆಂಗೆ ಆರ್ತವನೆ. ಕಲ್ ತಲೆ ಕೊಡ್ರೆ ತಲೆ ಓಪನ್. ನಾನು ಇಳಿತಾ ಇಲ್ಲ ಗೈಸ್, ನನಗೆ ಬಟ್ಟೆ ಎಲ್ಲ ನೆನೆಸ್ಕೊಂಡು ಮತ್ತೆ ಗಾಡಿ ಎಲ್ಲ ಓಡಿಸ್ಬೇಕಲ್ಲ, ಆಗಲ್ಲ. ಅದಕ್ಕೆ ಅವ್ನು ಮಾತ್ರ ಹೇಳ್ದವನು. ಕೂತವನೇ ನೋಡಿ ಗೈಸ್, ಹೆಂಗೆ ಕೂತವನೇ ಆರಾಮಾಗಿ. ನೀರು ಕಮ್ಮಿ ಆಗೈತೋ, ಬೇಸಿಗೆಗಾಲ ಅಲ್ವಾ, ಅದಕ್ಕೆ. ಗೈಸ್ ಇಲ್ಲಿ ನೋಡಿ, ಇವನು ಏನೇನು ಚೇಷ್ಟೆಗಳು ಮಾಡ್ತಾವನೆ. ಓಹೋ, ಪುಷಪ್ಸು, ನೀರೊಳಗಡೆ ಪುಷಪ್ಸ್ ಹೊಡಿತಾವನೆ ಗೈಸ್. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ನಿಪ್ಪಟ್ಟು ಮಸಾಲ ತಿನ್ಕೊಂಡು ಹೊರಟಿದ್ದೀವಿ. ಇವಾಗ ಹೋಗಿ ಊಟ ಮಾಡಬೇಕು. ಊಟ ಮಾಡಿಕೊಂಡು ಇನ್ನೊಂದು ಪ್ಲೇಸಿಗೆ ಹೊಡ್ತೀವಿ. ಬನ್ನಿ ಇವಾಗ ಗೈಸ್. ಇಲ್ಲೇ ಇನ್ನೊಂದು ಹತ್ರದಲ್ಲಿ ಕರಿಘಟ್ಟ ಅಂತ ಐತಂತೆ ದೇವಸ್ಥಾನ, ಅಲ್ಲಿ ಹೋಗೋಣ. ಆದರೆ ಬನ್ನಿ, ಇಲ್ಲೇ ಹಾಕೋರಲ್ಲ ಕರಿಘಟ್ಟ, ಅಲ್ಲಿ ಕೆಳಗಡೆ ಇನ್ನೊಂದು ಬೋರ್ಡ್ ಇರ್ಲಿಲ್ವಾ. ಗಾಡಿನೇ ಫುಲ್ ಮೇಲ್ಗಡೆ ಹೋಗುತ್ತಂತೆ. ಬನ್ನಿ ಗೈಸ್, ನೋಡ್ಕೊಂಡೇ ಹೋಗ್ಬಿಡೋಣ. ಇಷ್ಟು ದೂರನೇ ಬಂದಿದ್ದೀವಿ, ಇಲ್ಲಿಂದ 1-2 ಕಿಲೋಮೀಟರ್ನ ಅಷ್ಟೇ ದೇವಸ್ಥಾನ. ನೋಡಿ ಕಾರ್ಗಳೆಲ್ಲ ಹೋಯ್ತೈತೆ ಬರ್ತೈತೆ. ಗಾಡಿಗಳು ಬರ್ತೈತೆ. ಆ ಕಡೆಗೆ ನೋಡಿ ಗೈಸ್. ಬಂದ್ವಿ ಇವಾಗ ಅಲ್ಲಿಂದ ಬೆಟ್ಟ ಹತ್ಕೊಂಡು ಗಾಡಿಲೇ. ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬನ್ನಿ ಹೊರಗಡೆ ಹೋಗೋಣ ಈಗ. ಇದೆ ನೋಡಿ ವೆಂಕಟರಮಣ ಸ್ವಾಮಿ. ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ವ್ಯೂ ಪಾಯಿಂಟ್. ಕೆಳಗಡೆ ವ್ಯೂ ಪಾಯಿಂಟ್ ಐತಂತೆ, ಅಲ್ಲೊಂದ್ಸಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಅಲ್ಗೂರ್ಗೆ ಬನ್ನಿ ಹೋಗೋಣ ಇವಾಗ. ಅಲ್ಲಿ ನೋಡಿ ಫುಲ್ಲು ಟಾಪಿಂದ ನಿಂತ್ಕೊಂಡು ಒಬ್ರು ನೋಡೋಕ್ಕೆ. ಅಲ್ಲೋಗಿ ನೋಡೋಣ. ಹೌದು, ಅಲ್ಲಿ ಬಿಡಲ್ಲ ಒಳಗಡೆ. ಪಾರ್ಕ್ ಕ್ಲೋಸ್ ಆಗೈತೆ. ಬರ, ಬೇಕಾಗಿಲ್ಲ ಬಾ. ನಾನೇನು ಕೊಡಲ್ಲ, ನನ್ನ ಹತ್ರ ಏನಿಲ್ಲ. ಬಾರ ಹೋಗೋಣ. ಗೈಸ್ ಇವನು ಓಪನ್ ಐತೆ ಬಾ ಅಂತ ಕರ್ಕೊಂಡು ಹೋಯ್ತವನೆ. ಬನ್ನಿ ನೋಡೋಣ. ಯಾರನ್ನ ಎಕ್ಕಿಸ್ಕೊಳ್ಳೋಣ ಬಾ, ಒಟ್ಟಿನಲ್ಲಿ ಹೋಗೋಣ ಅಂತ. ಬನ್ನಿ ಹೋಗೇ ಬಿಡೋಣ ಗೈಸ್. ಬರೀ ಪಾರ್ಕ್ ಅದು. ಇವನ್ಗೆ ಹೇಳ್ದೆ ಅದಕ್ಕೆ ದುಡ್ಡು ಕೊಡ್ಬೇಕಾ ನಾವು? ಏನು ಕೊಡ್ಬೇಕು ದುಡ್ಡು ಅಷ್ಟು? ಅದೇ ಸುಮ್ಮನೆ ಆರಾಮಾಗಿ ಹೋಗ್ಬೋದು. ಅದು ಈ ಕಡೆ ಅಪ್ಪು, ಈ ಕಡೆ ಡೌನು. ಅಲ್ಲೆಲ್ಲ ದೂರದಲ್ಲಿ ನವಿಲು ಬಡ್ಕೋತೈತೆ. ಇದು ವ್ಯೂ ಪಾಯಿಂಟ್ ಅಂತೆ. ಇವನು ಫೋಟೋ ಅಂತ ಇಳಿಸ್ತಾ ಇಲ್ಲಿಗೆ. ಫೋಟೋ ಹಿಡಿಸ್ಕೊಂಡು ಹೋಗೋದಷ್ಟೇ ಗೈಸ್. ವ್ಯೂ ಪಾಯಿಂಟಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಂಡಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬೈ ಬಾಯ್.